ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನುಷ್ಯ ಜೀವನದಲ್ಲಿ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಒಳ್ಳೆ ಕೆಲಸ ಮಾಡಬೇಕು, ಕೈ ತುಂಬ ಸಂಬಳ ತಗೋಬೇಕು, ಮೈ ತುಂಬ ಒಡವೆ ಹಾಕೋಬೇಕು, ಊರು ತುಂಬ ಆಸ್ತಿ ಮಾಡಬೇಕು, ಎಕರೆಗಟ್ಟಲೆ ಜಮೀನು ಮಾಡಬೇಕು, ಎಲ್ಲ ಇರೋದ್ರೂ ಒಂದು ಮನೆ ತಗೋಬೇಕು, ಬಹಳ ಚೆನ್ನಾಗಿ ಓದಬೇಕು, ಫಾರಿನ್ಗೆ ಹೋಗ್ಬೇಕು, ಏನೆಲ್ಲ ಆಸೆ ಇಟ್ಕೊಂಡಿರ್ತಾರೆ ಜಗತ್ತಿನಲ್ಲಿ. ಜಗತ್ತು ಅನ್ನೋದು ಒಂದು ಮನೆ. ಆ ಮನೆಯೊಳಗೆ ನಾವೆಲ್ಲ ಇರುವಂತ ಜೀವಿಗಳು. ಆ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗಳು ತನ್ನದೇ ಆದಂತ ಆಸೆಗಳು ಜಾಸ್ತಿ ಇದ್ದೇ ಇರುತ್ತೆ. ಆಸೆ ಈಡೇರಲಿಲ್ಲ ಅಂದಾಗ ದುಃಖ ಆಗತ್ತೆ, ಆಸೆಗಳು ಈಡೇರಿ ಬಿಟ್ರೆ ಸಂತೋಷ ಆಗತ್ತೆ. ಆಗ ಕೆಲವು ಜನ ಏನ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಹೆಂಗಾರ ಮಣ್ಣ ಪಾಸ್ ಆಗ್ಬೇಕು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು, ಪಾಸ್ ಆದ ತಕ್ಷಣ ಒಳ್ಳೆ ಕೆಲಸ ಸೇರ್ಕೋಬೇಕು, ಕೆಲಸ ಸೇರಿ ಒಳ್ಳೆ ಸಂಬಳ ತಗೋಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ಒಳ್ಳೆ ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ಇದನ್ನೆಲ್ಲ ಸಾಧಿಸ್ತಾರೆ. ಕೆಲವು ಜನ ನಾನ್ಯಾಕೆ ಓದಬೇಕು, ನಾನೇ ಕೆಲ್ಸಕ್ಕೆ ಹೋಗ್ಬೇಕು, ನಾನ್ಯಾಕೆ ಮದುವೆ ಆಗಲಿ, ನನ್ಗೆ ಹಾಕ್ಬೇಕು ಮಕ್ಕಳು, ನನ್ಗೆ ಏನು ಬೇಡಪ್ಪ, ನಾನು ಹಿಂಗೆ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ ಅಂತ ಕೆಲವು ಸೋಮಾರಿಗಳು ಜಗತ್ತಿನಲ್ಲಿದ್ದಾರೆ. ಯಾವಾಗ ಈ ಸೋಮಾರಿತನ ಜಾಸ್ತಿ ಆಯಿತೋ ಮನುಷ್ಯ ಕಂಪ್ಲೀಟ್ ಆಗಿ ಸೋಮಾರಿಯಾಗೇ ಸತ್ತೋಗ್ಬಿಡ್ತಾನೆ. ಈ ಸೋಮಾರಿತನಕ್ಕೆ ಇಂಗ್ಲಿಷ್ನಲ್ಲಿ ಲೇಜಿನೆಸ್ ಅಂತ ಕರೀತಾರೆ. ಲೇಜಿನೆಸ್ ಅಂದ್ರೆ ಸೋಮಾರಿತನ, ಸೋಮಾರಿತನ ಅಂದ್ರೆ ಲೇಜಿನೆಸ್. ಲೇಜಿನೆಸ್ ಇದ್ರೇನೋ ಒಂದು ರೀತಿ ಪರವಾಗಿಲ್ಲ. ಈ ಲೇಜಿನೆಸ್ ಸೋಮಾರಿತನಕ್ಕೆ ಜೊತೆಗೆ ಮಂದಬುದ್ಧಿ ಬೇರೆ ಇರುತ್ತೆ ಕೆಲವ್ರಿಗೆ. ಮಂದಬುದ್ಧಿ ಅಂದ್ರೆ ಏನು, ಏನ್ ಮಾಡಕ್ಕೂ ಬುದ್ಧಿ ಚುರುಕಿಲ್ಲ. ಓ ಲಕ್ಷ್ಮೀ ಶ್ರೀನಿವಾಸ್, ಲಕ್ಷ್ಮೀ ಶ್ರೀನಿವಾಸ್, ಲಕ್ಷ್ಮೀ ಶ್ರೀನಿವಾಸ್ ಅಂತ ಒಂದು 10 ಸಲ ಕರೆದ್ರೆ ಸುಮ್ಮನೆ ಕೂತಿರೋದು. ಲಕ್ಷ್ಮೀ ಶ್ರೀನಿವಾಸ್ ಅಂತ ಜೋರಕ್ಕೆ ಹೋಗಿದಾಗ ಕರೆದ್ರಾ ಅನ್ನೋದು, 11ನೇ ಸಲಕ್ಕೆ ಆಗ ಎಚ್ಚರ ಆಗೋದು. 10ನೇ ಸಲ ಕರೆಯೋವರೆಗೂ ಮಂಗಂಗ್ ಕೂತಿರುತ್ತದೆ. ಓದೋ ಓದೋ ಓದೋ, ದಿನ ಓದೋ, ಎದ್ದೋಳೋ ಎದ್ದೋಳೋ ಓದೋ ಅಂದ್ರೆ ಓದಲ್ಲ, ಅವ್ನು ಹೇಳಲ್ಲ ಓದಲ್ಲ. ಅಂತ ಪೆಕ್ಯುಲರ್ ಮಂದಬುದ್ಧಿ, ಸೋಮಾರಿತನ ಮೊದಲೇ. ಆ ಸೋಮಾರಿತನ ಜೊತೆಗೆ ಮಂಕು ಬುದ್ಧಿ, ದಡ್ಡತನ ಅಂತಾರೆ. ಕೆಲವು ಚೆನ್ನಾಗಿದ್ದಾರೆ, ನೋಡಕ್ ಸ್ಮಾರ್ಟ್ ಆಗಿದ್ದಾರೆ, ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಯೋಗ ಮಾಡ್ತಾರೆ, ಏರೋಬಿಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಸೋಮಾರಿಗಳು. ಸೋಮಾರಿ ಯಾವಾಗ ಅನ್ಸುತ್ತೆ, ಯಾವಾಗ ನನಗೆ ಬೇಕು ಅನ್ಸುತ್ತೋ ಎದ್ದು ಬಿದ್ದು ಓಡಿ ಏನೋ ಮಾಡ್ತೀವಿ. ನಮಗೆ ಬೇಕು ಅಂತ ಗೊತ್ತಿದ್ದು ಕೂಡ ಯಾರು ತಂದು ಕೊಡ್ತಾರೆ, ನನ್ನ ಪವರ್ ನೀನೇ ಓದ್ಬಿಡು ಅನ್ನೋ ಮಟ್ಟಿಗೆ. ನಾನು ಒಂದ್ಸಲ ನಾನು MS ಮಾಡುವಾಗ ಒಬ್ಬ ವ್ಯಕ್ತಿ ನನ್ನ ಜೊತೆ ಇದ್ದ. ಅವನು ನಾನು ಯಾರಿಗೂ ಮನೆಗೆ ಲೆಟ್ರ್ ಬರೀತಿದ್ದೆ. ಲೆಟ್ರ್ ಹಾಕುವಾಗ ಅವಾಗ ಲೆಟ್ರ್ ಹಾಕ್ತಾ ಇದ್ವಿ. ಅವಾಗ ಲೆಟ್ರ್ ಬರೀ ಅಭ್ಯಾಸ. ಲೆಟ್ರ್ ಬರೀತಾ ಇರ್ಬೇಕಾರೆ ಲಕ್ಷ್ಮೀ ಶ್ರೀನಿವಾಸ್ ಏನ್ ಮಾಡ್ತೀನಿ, ನಾನು ಮನೆಗೊಂದು ಲೆಟ್ರ್ ಹಾಕ್ತಿದ್ದೀನಿ. ಹೆಂಗೂ 2 ಲೆಟ್ರ್ ತಂದಿದ್ಯಾ, ಟೇಬಲ್ ಮೇಲೆ ಇದೆ, ನಿಮ್ಮ ಮನೆಗೊಂದು ಬರ್ತಿದ್ಯಾ, ಹಾಗೆ ನನಗೂ ಹೆಂಡ್ತಿಗೂ ನೀನು ಬರ್ದ ಲೆಟ್ರ್ ಹಾಕ್ಬಿಡು ಅಂದ್ಬಿಟ್ಟ. ನನ್ನ ಹೆಂಡ್ತಿಗೆ ನೀನು ಒಂದು ಲೆಟ್ರ್ ಹಾಕ್ಬಿಡು ಅಂದ್ಬಿಟ್ಟ. ಅಲ್ಲಿಗೆ ತಾನು ಕೂತಿ ತನ್ನ ಹೆಂಡ್ತಿಗೆ ತಾನು ಲೆಟ್ರ್ ಬರೆಯೋದು ಬಿಡ್ಲು, ನನ್ನ ಹೆಂಡ್ತಿ ನೀನು ಒಂದು ಲೆಟ್ರ್ ಬರೆದು ಹಾಕ್ಬಿಡು ಅನ್ನೋ ಮಟ್ಟಿಗೆ. ಅಂದ್ರೆ ಆ ಲೆವೆಲ್ ಸೋಮಾರಿತನ. ಅಲ್ಲೇ ಕಸ ಬಿದ್ದರು, ನೋಡ್ತಾ ಕೂತಿದ್ದಾರೆ, ಕಸ ಇದೆ ಅಂತ ಗೊತ್ತಿದ್ರು ಕೂಡ ಅದು ನಮ್ಮನೆ ಕಸ, ಅದು ನಾನು ಎದ್ದು ಗೂಡಿಸ್ಬೇಕು ಅನ್ನೋ ಭಾವನೆ ಬರಲ್ಲ. ನೀ ಮಾಡಮ್ಮ, ಕೆಲಸ ಬಂದು ಮಾಡ್ತಾಳೆ, ಅವನ್ ಮಾಡೋ, ನಾನು ಹಾಕಿದ್ನ ಕಸ ನೀನಲ್ಲಿ ಹಾಕಿ ಗೂಡ್ಸು. ಒಂದು ಮೊಂಡತನ, ಸೋಮಾರಿತನ ಮತ್ತೆ ಆಲಸ್ಯ ಜೊತೆಗೆ ಮಂಕು ಬುದ್ಧಿ. ಕೆಲವರಿಗೆ ಜವಾಬ್ದಾರಿನೇ ಇಲ್ಲ. ಇದು ನಮ್ಮನೆ, ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಇದು ನಮ್ಮನೆ, ನಾನು ಕ್ಲೀನ್ ಮಾಡ್ಕೋಬೇಕು, ಇದು ನಮ್ಮ ಸ್ವತ್ತು, ಇದಕ್ಕೆ ಏನೋ ಒಂದು ನಾವು ನಿಂತು ಹೋರಾಟ ಮಾಡಿ ಅದನ್ನ ಗಳಿಸ್ಕೋಬೇಕು. ನೀನ್ ಮಾಡೋ, ನೀನು ಹೋಗಿ ಎಲೆಕ್ಟ್ರಿಕ್ ಬಿಲ್ಸ್ ಕಟ್ಟೋ, ನೀನು ಒಂದು ಕಸ ಗುಡ್ಸೋ. ಅಂದ್ರೆ ಕೈಕಾಲು ಗಟ್ಟಿಗಿದೆ, ಚೆನ್ನಾಗಿದೆ, ಎಲ್ಲ ಇದೆ. ಆದ್ರೆ ನಾನು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಲ್ಲ. ಯಾಕೆ? ಸೋಮಾರಿತನ, ಲೇಜಿನೆಸ್. ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗಾಗತ್ತೆ, ಈ ಕಸ ನಮ್ಮನೆದಲ್ಲ ಅಂದ್ಮೇಲೆ ಅವ್ರಿಗೆ ಮನೆ ಬೇರೆಯವ್ರ ಮನೆ ಗುಡಿಸ್ಲಾ, ಅಕಸ್ಮಾತ್ ನಮ್ಮನೆ ಅಲ್ದು ನಾನು ಯಾಕೆ ಗುಡಿಸ್ಬಾರ್ದು, ಇದು ಸರಿನಾ, ಇದು ತಪ್ಪಾ, ಇದು ಕೊಟ್ರೆ ಹೆಂಗಾಗತ್ತೆ, ಇದು ತಗೊಂಡ್ರೆ ಹೆಂಗಾಗತ್ತೆ, ನನ್ನಿಂದ ಎಷ್ಟು ತೊಂದ್ರೆ, ನನ್ನಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಇದನ್ನೆಲ್ಲ ತುಲನೆ ಚರ್ಚೆ ಮಾಡುವಂತ ಚಾಣಾಕ್ಷತೆ, ಆ ಕಲೆನ ಯಾವಾಗ ಕಲಿಯೋಲ್ವೋ ಬಿಟ್ಬಿಡ್ತಾರೋ ಆಗ ಅದು ಮಂಕು ಬುದ್ಧಿ ಅಂತ ಕರೀತಾರೆ. 10 ಸಲ ಹೋಗಿದ್ರು ಮಾತಾಡಲ್ಲ, ಆಮೇಲೆ 10 ಸಲ ಹೇಳ್ಕೊಟ್ರು ಕಲಿಯಲ್ಲ, 10 ಸಲ ಹೇಳಿದ್ರು ಮಾತು ಕೇಳಲ್ಲ, 10 ಸಲ ಅಲ್ಲ 20 ಸಲ ಕರ್ಕೊಂಡೋಗಿ ತೋರಿಸಿದ್ರು ಕೂಡ ಅಲ್ಲಿಗೆ ಹೋಗಿ ರೀಚ್ ಆಗಲ್ಲ.
ಗೊತ್ತಾಗಲ್ಲ, ಮಂಕುತನ, ಮಂದ ಬುದ್ಧಿ. ಯಾಕೆಂದ್ರೆ ಆ ವಿಷಯನ ಸ್ಟೋರ್ ಮಾಡ್ಕೋಬೇಕು ಅಂತ ಸಂಕಲ್ಪ ಮಾಡಿದ್ರೆ ಒಂದೇ ಸಲ ಹೇಳಿದ್ರೆ ಸಾಕು, ಪಟ್ ಅಂತ ಹೋಗಿ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಅನ್ಕೊಳಲ್ವಲ್ಲ, ಆಗಲ್ಲ. ಅದರಿಂದ ಅಯ್ಯೋ 5 ಸಲ ಫೇಲ್ ಆದ SLC, ಎಫ್ ಸಿ ಸಾಕಾಯ್ತು ಓದೋ ಅಂದ್ರೆ ಎದೊಳ್ತೀನಿ ಎದ್ಮೇಲೆ ಹೋದ್ರಾಯ್ತು, ನೀ ಎಷ್ಟಾರು ಕೂಕೊಳ್ಳಪ್ಪ, ನಾನು ಹೇಳದೆ 8 ಗಂಟೆ ಮೇಲೆ 10 ಗಂಟೆ ಮೇಲೆ ನಾನು ಆಗ್ಲೇ ಓದೋದು. ಅವಾಗ ನೀರು ಹಾಕಿದ್ರು ಹೇಳಲ್ಲ, ಬೆಡ್ಶೀಟ್ ಕಿತ್ ಬಿಸಾಕಿದ್ರು ಹೇಳಲ್ಲ, ಅಲಾರಾಮ್ ಮಾಡೋದು ಕೂಡ ಅದು ಪಾಡೋದು ಬಡ್ಕೊಳ್ಳುತ್ತೆ, ಹಂಗೆ ಮಲಗಿರ್ತಾರೆ. ಅಂದ್ರೆ ಆಮೇಲೆ ಓದೋಣ, ಆಮೇಲೆ ಮಾಡೋಣ ಅನ್ನೋ ಬಂದು ಈ ಒಂದು ಸೋಮಾರಿತನ ಇದೆಯಲ್ಲ. ಸೋಮಾರಿತನ ಅಂದ್ರೇನು, ಗೊತ್ತಿದ್ದು ಮಾಡಲ್ಲ, ಬೇರೆಯವ್ರು ಮಾಡ್ಲಿ ಅಂತ. ನಾನು ಮಾಡಲ್ಲಪ್ಪ ಅಂತ ಅಲ್ಲೇ ತಟ್ಟೆ ತೆಗೆದು ವಾಶ್ ಬೇಸಿನ್ಗೆ ಹಾಕಲ್ಲ, ನೀನು ಹಾಕು, ಕೆಲಸ ಬಂದು ಹಾಕ್ಲಿ ಅಂತ. ಅಂದ್ರೆ ಅಷ್ಟು ಅಸಡ್ಡೆ, ನಾನು ಯಾಕೆ ಮಾಡಬೇಕು ಅಂತೇಳಿ. ಇದು ಸೋಮಾರಿತನ ಅಂತಾರೆ. ಮೊಂಡುತನ, ನಾನು ಮಾಡೋದೇ ಇಲ್ಲ, ಅದೇನ್ ಮಾಡ್ತೀಯ ಮಾಡ್ಕೊ, ನೀನೇ ಮಾಡು. ಯಾವಾಗ ಮೊಂಡುತನ ಜಾಸ್ತಿ ಆಯ್ತು ಸೋಮಾರಿತನ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಹೊರಟುತನ ಜಾಸ್ತಿ ಆಯ್ತು ಮಂದ ಬುದ್ಧಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒರಟು ಬುದ್ಧಿ ಜ್ಞಾನವನ್ನ ಕಮ್ಮಿ ಮಾಡುತ್ತೆ. ಯಾವಾಗ ಒರಟುತನ ಜಾಸ್ತಿ ಆಯ್ತು ಜ್ಞಾನ ಕಮ್ಮಿ ಆಗುತ್ತೆ. ಒರಟುತನ ಕಮ್ಮಿ ಆದಷ್ಟು ಜ್ಞಾನ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದನ್ನ ಒರಟುತನ, ಹಠಮಾರಿತನ ಬಿಟ್ಟಷ್ಟು ನಾವು ಜ್ಞಾನಿ ಆಗ್ತೀವಿ. ಎಷ್ಟು ಸಲ ಹೇಳು ನಮ್ಮ ಮಾತೆ ಕೇಳಲ್ಲ, ನಮ್ಗೆ ಬೈತಾನೆ, ನಮ್ಗೆ ಹೊಡಿತಾನೆ, ಎಂತ ಮೊಂಡ, ಎಂತ ಹಠವಾದಿ ಅಂದಾಗ ಅವನಲ್ಲಿ ಹಠದಿಂದ, ಅಹಂಕಾರ, ದುರಹಂಕಾರದಿಂದ ನಾನು ಮಾಡ್ತಾರೋ ಸರಿನಾ, ನಾನು ಹೇಳ್ತಾರೋ ಸರಿನಾ, ನಾನು ಕೊಟ್ಟಿದ್ದು ಸರಿನಾ, ನಾನು ತಗೊಂಡಿದ್ದು ಸರಿನಾ, ಅವನದೆಲ್ಲ ಮರ್ತು ಬಿಟ್ಟು ಅಜ್ಞಾನಿ ಆಗ್ತಾನೆ ಹೋಗ್ತಾ. ಯಾವಾಗ ಅವನು ಅಜ್ಞಾನಿ ಆಗ್ತಾನೋ ಅವನಿಗೆ ಜ್ಞಾನ ಪ್ರಾಪ್ತಿನೇ ಆಗೋದಿಲ್ಲ. ಆಗ ಯಾವಾಗ ಜ್ಞಾನ ಕಮ್ಮಿ ಆಯ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ. ಅವ್ನು ಮಾಡ್ಕೊಡ್ಲಿ, ಯಾಕಂದ್ರೆ ಅವ್ನು ಗೊತ್ತಿಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು. ಒಂದು ಪತ್ರ ಬರೆಯಕ್ಕೆ ಬರಲ್ಲ, ಇನ್ನೊಬ್ರ ಕೈ ಬರ್ಸೋದು. ಒಂದು ಓದಕ್ಕೆ ಬರಲ್ಲ, ಇನ್ನೊಬ್ರ ಕೈ ಓದಿಸೋದು. ಯಾಕಂದ್ರೆ ಅಜ್ಞಾನ ಜಾಸ್ತಿ ಆದಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಸೋಮಾರಿತನ, ಲೇಜಿನೆಸ್ ತೆಗೆಯೋದು ಹೇಗೆ, ಮೊಂಡುತನ ಬಿಡೋದು ಹೇಗೆ, ಹಠ ಮಾಡೋದು, ತಿನ್ನಕ್ಕೂ ಹಠ, ಕುಡಿಯೋದಕ್ಕೂ ಹಠ, ಸ್ಕೂಲ್ಗೆ ಹೋಗು ಹಠ, ಕಾಲೇಜ್ಗೆ ಹೋಗು ಹಠ ಮಾಡೋದು, ಏನೇ ಕೆಲ್ಸಕ್ಕೆ ಹೋಗೋದು ಬಲವಂತ ಮಾಡಿ ಕಳಿಸ್ಬೇಕು. ಇಷ್ಟಪಟ್ಟು ಮಾಡೋದೇ ಇಲ್ಲ ಕೆಲಸನ. ಯಾವಾಗ ನಾವು ಇಷ್ಟಪಟ್ಟು ಕೆಲಸ ಮಾಡ್ತೀವೋ, ಇಷ್ಟಪಟ್ಟು ಏನ್ ಮಾಡ್ತೀವೋ, ಇಷ್ಟಪಟ್ಟು ಏನ್ ತಿಂತೀವೋ, ಇಷ್ಟಪಟ್ಟು ಏನ್ ನೋಡ್ತೀವೋ ಅದು ನಮ್ಗೆಲ್ಲ ದಕ್ಕುತ್ತೆ, ಪ್ರಾಪ್ತಿ ಆಗತ್ತೆ. ಯಾವಾಗ ಇನ್ನೊಬ್ರ ಮಾತುಗೋಸ್ಕರ, ಇನ್ನೊಬ್ರು ಬಲವಂತಕ್ಕೋಸ್ಕರ ಕಷ್ಟಪಟ್ಟು ಮಾಡೋದ್ರಿಂದ ಫಲ ಪ್ರಾಪ್ತಿ ಆಗೋದಿಲ್ಲ. ಏನಿಸುತ್ತೆ, ಜುಗುಪ್ಸೆ, ನಿರಾಸೆ ಜಾಸ್ತಿ ಆಗತ್ತೆ. ಅದರಿಂದ ಇವತ್ತಿನ ಎಪಿಸೋಡ್ನಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ಈ ಮೊಂಡತನ, ಸೋಮಾರಿತನ ಮತ್ತೆ ಆಲಸ್ಯ, ಮೇಲ್ಜವಾಬ್ದಾರಿ, ನಾನ್ ಮಾಡಕ್ಕಾಗಲ್ಲ, ನೀನೇ ಮಾಡ್ಕೋ, ನಾನು ಯಾಕೆ ಮಾಡ್ಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಇದನ್ನೆಲ್ಲ ಹೆಂಗ್ ತೆಗಿತೇವ್ರು ಹಿಂದಿನ ಕಾಲದಲ್ಲಿ. ಸೋಮಾರಿತನಕ್ಕೆ, ಮೊಂಡತನಕ್ಕೆ, ಈ ಒಂದು ಅಸಡ್ಡೆಗೆ ಮೆಡಿಸಿನ್ನೇ ಇಲ್ಲ ಜಗತ್ತಲ್ಲಿ. ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ನಾಟಿ ವೈದ್ಯ ಎಲ್ಲೂ ಮೆಡಿಸಿನ್ ಕಂಡಿಡಿದಿಲ್ಲ. ಆದ್ರೆ ಹಿಂದಿನ ಕಾಲದ ಇದಕ್ಕೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಈಗ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಈ ಮೊಂಡತನ, ಸೋಮಾರಿತನ, ಲೇಜಿನೆಸ್, ಈ ಎರಡು ಆಟಿಟ್ಯೂಡ್, ನಡವಳಿಕೆನ ತೆಗಿಲಿಕ್ಕೆ ಜಗತ್ನಲ್ಲಿ ಎಲ್ಲೂ ಮೆಡಿಸಿನ್ ಇಲ್ಲ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ನಮ್ಮನೆಯವರೇ ನಮ್ಮ ಮಾತು ಕೇಳಲ್ಲ ಅಂದ್ರೆ ನಮ್ಮ ಮಾತು ಬೇರೆಯವ್ರು ಕೇಳ್ತಾರಾ? ಇಲ್ಲ. ಅದರಿಂದ ನಮ್ಮಲ್ಲಿ ಏನ್ ಲೋಪ ದೋಷ ಇದೆ ಅದನ್ನ ಪತ್ತೆ ಹಚ್ಚಕ್ಕೆ 50 ಅಲ್ಲ 60 ವರ್ಷ ಜೊತೆಲಿ ಬಾಳೋದು ಕೂಡ ಗೊತ್ತಾಗೋದಿಲ್ಲ. ನಮಗನ್ಸುತ್ತೆ ಯಾವ್ದಾದ್ರು ಒಂದು ಕೆಲಸ ಒಬ್ಬ ವ್ಯಕ್ತಿ ಮಾಡಕ್ಕೆ ಹೊರಟಾಗ ಅವನು ಸಕ್ಸಸ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊತಾನೆ. ಅಂದ್ರೆ ಆ ಸಕ್ಸಸ್ ಯಾಕೆ ಆಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ಅವ್ನು ಮೊಂಡತನನೂ ಇರ್ಬೋದು, ಸೋಮಾರಿತನನೂ ಇರ್ಬೋದು. ಇವೆರಡು ಜೊತೆಲಿ ನಾವು ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ರೆ ಯಾವುದೇ ಕೆಲಸನೂ ಕೂಡ ಸಕ್ಸಸ್ ಆಗಲ್ಲ. ಈ ಮೊಂಡತನ, ಸೋಮಾರಿತನ ಯಾವಾಗ ಎರಡೂ ಇರುತ್ತೋ, ನೀವು ಒಳ್ಳೆ ಲಗ್ನದಲ್ಲಿ ಪ್ರಾರಂಭ ಮಾಡಿದ್ರು, ಒಳ್ಳೆ ಮುಹೂರ್ತದಲ್ಲಿ ಕೆಲಸ ಶುರು ಮಾಡಿದ್ರು, ಒಳ್ಳೆ ಯೋಗ, ಒಳ್ಳೆ ಕರ್ಣ, ಒಳ್ಳೆ ತಿಥಿ
ಒಳ್ಳೆ ಮಂತಲ್ಲಿ ಒಳ್ಳೆ ಮಾಸದಲ್ಲಿ ಶುರು ಮಾಡೋದು ಕೂಡ ಫೇಲ್ಯೂರ್ ಆಗಿಬಿಡ್ತೀವಿ ನಾವು. ಕೆಲಸ ಕೆಟ್ಟೋಗುತ್ತೆ. ಕಾರಣ ಅದರಲ್ಲಿ ಸೋಮಾರಿತನ ಒಂದು 50%, ಮೊಂಡತನ ಒಂದು 50% ಇದ್ರೆ ಮುಗಿದೋಯ್ತು. ಇವೆರಡು ಏನೋ ಮಾಡ್ಬೋದು. ಈ ಸೋಮಾರಿತನ ಜೊತೆಗೆ ಮೊಂಡತನ ಜೊತೆಗೆ ಅಹಂಕಾರ ದುರಹಂಕಾರ ಇದ್ರೆ ಅವನು ಅಲ್ಲೇ ಸರ್ವನಾಶ ಆಗ್ಬಿಡ್ತಾನೆ. ಇಲ್ಲ ಅವನು ಕೆಟ್ಟ ಸತ್ತೋಗೋತಾನೆ, ಇಲ್ಲ ಕೆಲಸ ಹಾಳಾಗುತ್ತೆ, ಇಲ್ಲ ಅದನ್ನ ಕಳ್ಕೊಂಡ್ಬಿಡ್ತಾನೆ ಏನಾದ್ರು ಮಾಡಿ. ನಂಗೆ ಲಾಸ್ ಆಯ್ತು. ಯಾಕೆ? ಅವನಲ್ಲಿರೋ ಹಠತನ, ದುರಹಂಕಾರ, ಸೋಮಾರಿತನ. ಈ ಮೂರನ್ನು ಯಾವಾಗ ಮನುಷ್ಯ ತೆಗೆದು ಬಿಸಾಕ್ಬಿಡ್ತಾನೋ ಅವನ ಜೀವನದಲ್ಲಿ ಆರಾಮಾಗಿರ್ತಾನಂತೆ. ಜೊತೆಗೆ ಲವಲವಿಕೆಯಿಂದ ಇರ್ತಾನಂತೆ. ಸೋಮಾರಿ ಅಂದ್ಕೊಳ್ಳೋದ ಬೆಳಗ್ಗೆ 3 ಗಂಟೆಗೆ ಎದ್ರೆ ರಾತ್ರಿ ಮಲ್ಗೋರ್ಗು ಚಟ 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 ಚಟಪಟ ಅಂತ ಓಡಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಓದೋದು, ಅಲ್ಲೋಗೋದು, ಇಲ್ಲೋದು, ಒಂದು ಕ್ಷಣ 1 ನಿಮಿಷ ಸುಮ್ಮನೆ ಕುತ್ಕೊಳ್ಳಲ್ಲ, ಪಟ 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 ಅಂತ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಗತ್ತು, ಆ ಒಂದು ಲವಲವಿಕೆ, ಆ ಒಂದು ಸಂಘರ್ಷ, ಹೋರಾಟ ಇದೆಯಲ್ಲ ಕೆಲಸದಲ್ಲಿ, ಅವ್ರು ಯಾವತ್ತಿಗೂ ಕಾಯಿಲೆಗೆ ತುತ್ತಾಗಲ್ಲ, ಯಾವ ಕಾಯಿಲೆನೂ ಬರಲ್ಲ, ಎಲ್ಲೂ ಅವ್ರು ಫೇಲ್ಯೂರ್ ಆಗೋದಿಲ್ಲ. ಹಾಗೆ ಅದು ಏನಕ್ಕೆ ಅರ್ಥ ಅಂದ್ರೆ ಅವ್ರ ಜಾತ ಸೂರ್ಯ ಚೆನ್ನಾಗಿರ್ತಾನೆ, ಸೂರ್ಯಗ್ರಹ. ಮತ್ತೆ ಚಂದ್ರ ಮನಸ್ಕಾರಕ, ಮೈಂಡ್ ಮ್ಯಾನೇಜ್ ಮಾಡೋನು ಚಂದ್ರ, ಸೂರ್ಯ ಚಂದ್ರ. ಸುಷುಮ್ನ ಮತ್ತೆ ಸುಷುಮ್ನ ನಾಡಿ ಪಕ್ಕ ಇಡ ಪಿಂಗಳ ಎರಡೂ ಕೂಡ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಿದ್ರೆ ಅವನು ಆಕ್ಟಿವ್ ಆಗಿರ್ತಾನಂತೆ. ಯಾವಾಗ ಈ ಇಡ ಮತ್ತೆ ಪಿಂಗಳ ಈ 2 ನಾಡಿಗಳು ಸ್ವರ ಸ್ಥಾನಗಳು, ಆ ಸ್ವರ ಯೋಗಗಳು ಉಸಿರು ತಗೊಂಡು ಉಸಿರು ಬಿಡ್ತೀವಲ್ಲ, ಅದರಲ್ಲಿ ಲಯಬದ್ಧ ಕಳ್ಕೊಂಡಾಗ ಮನುಷ್ಯ ಸೋಮರಿ ಆಗ್ಬಿಡ್ತಾನಂತೆ. ನಿದ್ದೆನೇ ಮಾಡ್ತಿರ್ತಾನೆ, ಆಕಳಿಸೋದೇ ಆಕಳಿಸ್ತಾನೆ. ಏನಾರು ಪಾಠ ಹೇಳ್ತೀರ ಅವನ ಹಂಗೆ ರಂಗ ಅಂತ ಮಲಗಿಬಿಡ್ತಾನೆ. ಏನಾರು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳ್ತೀರ ಅವನ ಹಂಗೆ ಅಂತ ಆಕಳಿಸೋದು. ಏನಾರು ಏನ್ ಮಾಡ್ತೀರಿ, ನೀವು ಇಲ್ಲೇನೋ ಹೇಳ್ತಿರ್ತೀರ ಅವನು ಇನ್ನೆಲ್ಲೋ ನೋಡ್ತಿರ್ತಾನೆ. ಅಸಡ್ಡೆ, ಮೇಲ್ ಜವಾಬ್ದಾರಿತನ, ನಾನೇ ಕೇಳಬೇಕು ಅವ್ನ ಮಾತನ್ನ. ನಾನು ಇಲ್ಲಿ ಹೇಳ್ತಾ ಇರ್ತೀನಿ, ಅವ್ನು ಇಲ್ಲೋ ಹೋಗಿ ನೋಡೋದು, ಹಿಂಗೆಲ್ಲೋ ನೋಡ್ತಾ ಕೂತಿರ್ತಾನೆ. ಹೀಗೆ ಏನೋ ಮಾತಾಡೋದು, ಅಲ್ಲಿ ಏನೂ ಇಲ್ಲ, ಅದು ಅವನಲ್ಲಿ ಬೇಕೋ ಆಗೂ ಇಲ್ಲ, ಅಲ್ಲಿಂದ ಏನೂ ಲಾಭ ಇಲ್ಲ. ಇಲ್ಲಿ ಗಮನ ಇಟ್ಟು ಕೇಳಿ ಏನೋ ಒಂದು ಜ್ಞಾನ ಉತ್ಪತ್ತಿ ಆಗುತ್ತೆ. ಜ್ಞಾನದಿಂದ ಮುಂದೆ ಎಲ್ಲರೂ ಆಪತ್ಕಾಲದಲ್ಲಿ ಆ ಜ್ಞಾನ ನಮ್ಮ ರಕ್ಷಣೆ ಮಾಡುತ್ತೆ, ಕಾಪಾಡುತ್ತೆ. ಅದು ಬಿಟ್ಬಿಟ್ಟು ಅಹಂಕಾರದಲ್ಲಿ ಮಾಡೋದು, ಮತ್ತೆ 1 ಪೇಜ್ ಓದೋದು, 1 ಪೇಜ್ ಓದ್ಬಿಟ್ಟು ಹಂಗೆ ಮಲ್ಕೊಳ್ಳೋದು, ಅಥವಾ 1 ಪೇಜ್ ಓದ್ತಾ ಸುಮ್ಮನೆ ಕೂತ್ಕೊಂಡು ನೀನೇನು ಓದಿದ್ಯಾ, ನೀನೇನು ಮಾಡಿದ್ಯಾ, ನೀನು ಅಷ್ಟು ಕಷ್ಟಪಟ್ಟು ಓದ್ತೀಯಾ, ಏನು ನೀನು ಫೇಲ್ ಆಗಿದ್ಯಾ, ನಾನು ನೋಡು ಎಕ್ಸಾಮ್ ಇನ್ನೂ ದಿನ ಓದಿ ಪಾಸ್ ಆಗ್ತೀನಿ. ಅವನೊಂಥರ ದುರಹಂಕಾರ, ಮಂದ ಹೊಟ್ಟತನ, ಟೀಕೆ, ನಿಂದನೆ, ಅಪಪ್ರಚಾರ ಇದೆಲ್ಲ ಪ್ರಾರಂಭ ಆಗುತ್ತೆ. ಈ ಸೋಮಾರಿತನ ಒಂದು, ಮೊಂಡತನ ಒಂದು. ತುಂಬಾ ಸೋಮಾರಿ ಏನ್ ಕೆಲಸ ಹೇಳ್ಬೇಡಿ ಅಂತೀವಿ ಎಷ್ಟು ಜನ. ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾವುದಿಲ್ಲ ಜಗತ್ತಲ್ಲಿ. ರೀ ಮೊಂಡ ರೀ, ಅವ್ನು ಎಷ್ಟೇ ಹೇಳಿದ್ರು ಮಾತು ಕೇಳಲ್ಲ ರೀ. ಅವನ ಕೈಲಿ ಹೇಳ್ಸಿದ್ದಾಯ್ತು, ಇವನ್ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ದಾಯ್ತು, ಅವನಿಗೂ ರೆಕಮೆಂಡೇಶನ್ ಮಾಡಿದ್ದಾಯ್ತು, 10-20 ಜನ ಎಲ್ಲ ಹೇಳಿದ್ರು ಅವನಿಗೆ ಮಾತೇ ಕೇಳಲ್ಲ. ಮೊಂಡ 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 ಅಂತೀವಿ ನಾವು. ಇದೆಲ್ಲ ನೋಡಿದಾಗ ಯಾವ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇದ್ದವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಯಾವ ಕ್ಲಿನಿಕ್, ಯಾವ ಹಾಸ್ಪಿಟ್ಲು, ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಇವ್ರಿಗೆ ಇದಕ್ಕೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡುವಂತ ಮೆಡಿಸಿನ್ ಇದೆ, ಡಾಕ್ಟರ್ ಇದ್ದಾರೆ. ಯೋಚನೆ ಮಾಡಿದಾಗ ಇದಕ್ಕೆಲ್ಲೂ ಉತ್ತರ ಸಿಗೋದಿಲ್ಲ ನನ್ನ ಕಂಡ ಅನುಭವದ ಪ್ರಕಾರ. ಇಂಥ ಕೇಸ್ ಬೇಕಾದಷ್ಟು ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾರೆ. ಅದ್ರೂ ಕಾಲೇಜಿಗೆ ಹೋಗೋ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗಿರು. ಆಮೇಲೆ ಇನ್ನೊಂದು ವಿಶೇಷವಾಗಿ ಇವತ್ತಿನ ದಿವಸ ನಾನು ಅಬ್ಸರ್ವ್ ಮಾಡ್ತಿರೋದಂದ್ರೆ, ಈ ಸನ್ನಿನ ಒಂದು ಕಾಯಿಲೆ ಬರ್ತಾ ಇದೆ ಇತ್ತೀಚೆಗೆ. ಈ ಬಾಣೆನ್ ಟಿವಿ ಇದ್ದಾಗ ಮತ್ತೆ ಅವ್ರಿಗೆ ಇಲ್ಲೆಲ್ಲ ವಿಪರೀತ ಯಾರು ತಲೆನೋವು ಬರುತ್ತೋ, ಇಲ್ಲಿ ಮೈಗ್ರೇನ್ ಇರ್ತದೋ, ಆ ಮೈಗ್ರೇನ್ಗೆ ಈ ಸೋಮಾರಿತನ, ಮೊಂಡೆತನ ಜಾಸ್ತಿ ಆಗ್ತಾರೆ. ಒಂದೇ ಭಾಗದಲ್ಲಿ ತಲೆನೋವು, ಈ ಸೆಂಟ್ರಲ್ ತಲೆನೋವು, ಈ ಕಣ್ಣು ಭಾಗದಲ್ಲಿ ತಲೆನೋವು, ಈ ಭಾಗದಲ್ಲಿ ತಲೆನೋವು ಇದ್ದಾಗ ಟೆನ್ಷನ್ ಹೆಡ್ಡೇಕು, ಮೈಗ್ರೇನು ಇದ್ದಾಗೆಲ್ಲ ಈ ಒಂದು ಸೋಮಾರಿತನ, ಆಲಸ್ಯ, ಅಸಡ್ಡೆ ಇರುತ್ತೆ. ಇದೆಲ್ಲ ಸರಿ, ಚೆನ್ನಾಗಿ ತಿಂದು ಬಿಡ್ತಾರೆ. ಟಿವಿ ಮುಂದೆ ಕುತ್ಕೊಳ್ಳೋದು, ಒಂದು ತಟ್ಟೆಲಿ, ಈ ಕಡೆ ತಟ್ಟೆಲಿ ಕೋಡ್ಬೇಳೆ, ಈ ಕಡೆ ತಟ್ಟೆ ನಿಪ್ಪಿಟ್ಟು, ಮಧ್ಯದಲ್ಲಿ ಒಂದು ಅವಲಕ್ಕಿ, ಯಾವ್ದು ಕೈ ಸಿಗುತ್ತೋ ಅದು ಹಾಕೊಂಡು ಲಕ್ಷ್ಮೀ ಬಾರಮ್ಮ, ಪುಟ್ಕೋರಿ ಮದ್ವೆ, ಆ ಸೀರಿಯಲ್ ಈ ಸೀರಿಯಲ್ ನೋಡ್ತಾ ಕುತ್ಕೊಂಡು ತಿನ್ನೋದು, ಹಂಗೆ ಮಲಗೋದು, ಮತ್ತೆ ಎದ್ದೋಳೋದು, ಇನ್ನೊಂದಷ್ಟು ಕಾಫಿ ಟೀ ಕುಡಿಯೋದು, ಮತ್ತೆ ಇನ್ನೊಂದ್ಸಲ ಎದ್ದೋಳೋದು, ಮತ್ತೆ ಊಟ ಮಾಡೋದು. ಹೆಂಗೆ ಚೆನ್ನಾಗಿ ತಿಂದು 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 ಎಲ್ಲಿ ಕೆಲಸ ಮಾಡಲ್ವೋ ಆಗ ಸೋಮಾರಿತನ ಜಾಸ್ತಿ ಆಗುತ್ತೆ. ಯಾರು ಹೆಚ್ಚಿಗೆ ಮಾತಾಡಲ್ವೋ ಅವ್ರು ಸೋಮಾರಿ ಆಗ್ತಾರೆ. ಯಾರು ಹೆಚ್ಚಿಗೆ ನಿದ್ದೆ ಮಾಡ್ತಾರೋ ಸೋಮಾರಿ ಆಗ್ತಾರೆ. ಯಾರು ಹೆಚ್ಚಿಗೆ ತಿಂತಾರೋ ಸೋಮಾರಿ ಆಗ್ತಾರೆ. ಯಾರು ಹೆಚ್ಚಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೋ ಸೋಮಾರಿ ಆಗ್ಬಿಡ್ತಾರೆ. ನಮ್ಮ ಕೆಲಸಕ್ಕೆ ನಾವೇ ಜವಾಬ್ದಾರು, ನಾವೇ ಮಾಡ್ಕೋಬೇಕು.
ನನ್ನ ಪರವ ನೀ ಕಸ ಗುಡ್ಸೋ, ನನ್ನ ಪರವ ನೀ ಬಟ್ಟೆ ಒಗ್ಯೋ, ನನ್ಗೆ ಹೊಟ್ಟೆ ಹಸಿತಾ ಇದೆ, ನನ್ನ ಪರ ನೀನು ಊಟ ಮಾಡಿಬಿಡೋ, ನಂಗೆ ನಿದ್ದೆ ಬರ್ತಿದೆ, ನನ್ನ ಪರ ನೀನೇ ನಿದ್ದೆ ಮಾಡಿಬಿಡೋ ಅನ್ನೋ ಮಟ್ಟಿಗೆ ಬರ್ತಿದೆ ಇವತ್ತಿನ ಸಮಾಜದ ಜೀವನ ಶೈಲಿ. ಯಾವಾಗ ಈ ಜೀವನ ಶೈಲಿ ಬದಲಾವಣೆ ಆಗಲ್ವೋ ಅಲ್ಲಿವರೆಗೆ ಸೋಮಾರಿತನ ಮಂಡುತನ ಹೋಗೋದಿಲ್ಲ. ಸೋಮಾರಿತನ ಮಂಡುತನ ನಮ್ಮ ಶತ್ರುಗಳು, ನಮ್ಮ ಏಳಿಗೆಯನ್ನು ನಾಶ ಮಾಡುವಂತ ನಮ್ಮಲ್ಲಿರುವಂತ ವಿಶೇಷವಾದಂಥ ರಾಕ್ಷಸರು ಸೋಮಾರಿತನ, ಈ ಮೊಂಡತನ. ಈ ಸೋಮಾರಿತನ ಮೊಂಡತನ ಯಾವಾಗ ಬಿಡ್ತೀವೋ ಅವ್ನು ಲವಲವಿಕೆಯಿಂದ ಆರಾಮಾಗಿ ಎಲ್ಲಾ ಕೆಲಸ ಮಾಡಕ್ ಬಿಡ್ತಾನೆ. ಯಾವ ಇನ್ಫ್ಲುಯೆನ್ಸ್ ಬೇಡ, ಯಾವ ರೆಕಮೆಂಡೇಶನ್ ಬೇಡ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ದಡ 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 ಅಂತ ಹೋಗ್ತಾನೆ, ಹೆಂಗ್ ಮಾಡ್ತಾನೆ, ಚಕ ಚಕ ಅಂತೆಲ್ಲ ಮಾಡ್ತಾನೆ. ಆ ಸೋಮಾರಿತನ ಮೊಂಡತನ ಇದ್ದವರು ಅವನ ಕೈಲಿ ಮಾಡಿಸ್ಬೇಕು, ಇವ್ನು ಹಿಡಿಬೇಕು, ಅವನ ಕಾಲು ಕಟ್ಟಬೇಕು, ಇವ್ರ ಹತ್ರ ಹೋಗ್ಬೇಕು, ಹಿಂಗೆಲ್ಲ ಬರುತ್ತೆ. ಅದರಿಂದ ಯಾವಾಗ ನಾವು ಸೋಮಾರಿತನ ಮೊಂಡತನ ಬಿಡ್ತೀವೋ ಆಗ ನಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಜಯ ವಿಜಯ ಪ್ರಾಪ್ತಿ ಆಗ್ತದೆ. ಇದನ್ನೆಲ್ಲ ಇಂದಿನ ಕಾಲದಲ್ಲಿ ಇರ್ಲಿಲ್ವಾ? ಖಂಡಿತ ಇತ್ತು. ಇದು ಇವಾಗ ಕಂಪ್ಯೂಟರ್ ಬಂತು, ರಾಕೆಟ್ ಬಂತು, ವಿಮಾನ ಬಂತು, ಬಸ್ಸು, ಕಾರು, ಟಿವಿ ಎಲ್ಲ ಬಂದ್ಬಿಟ್ಟ ತಕ್ಷಣಕ್ಕೆ ಸೋಮಾರಿತನ ಮಂಡತನ ಹೊಟ್ಟೈತು ಅಂತಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ. ಆದ್ರೆ ಇದೇನೂ ಇರಲಿಲ್ಲ ಆವತ್ತಿನ ಕಾಲದಲ್ಲಿ. ಫ್ಲೈಟ್ ಇರಲಿಲ್ಲ, ಟಿವಿ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಏನಿಲ್ಲ. ಹಾಗಾದ್ರೆ ಜನ ಆವತ್ತಿನ ಕಾಲದಲ್ಲಿ ಅರ್ಧ ಜನ ಲವಲವಿಕೆ ಇದ್ರು, ಅರ್ಧ ಜನ ಮೊಂಡುತನ, ಇನ್ನರ್ಧ ಜನ ಸೋಮಾರಿಗಳಿದ್ರು. ಹಾಗಾದ್ರೆ ಆವತ್ತಿನ ಕಾಲದ ಜೀವನ ಶೈಲಿ ಹೇಗೆ ಅಳವಡಿಸ್ಕೊಳ್ತಾ ಇದ್ರು, ಆಗಿನ ಕಾಲದಲ್ಲಿ ಆ ಸೋಮಾರಿತನ ಲೇಸಿನೆಸ್ ಅನ್ನ ಯಾವ ರೀತಿ ಬಿಡುಗಡೆ ಮಾಡ್ತಿದ್ರು, ಯಾವ ರೀತಿ ಅವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ರು, ಯಾವ ರೀತಿ ಇನ್ಸ್ಪಿರೇಷನ್ ಆಗಿ ಅವ್ರಿಗೆ ಒಂದು ಒಳ್ಳೆ ಆಕ್ಟಿವ್ ಸ್ಟೇಜ್ ಕರ್ಕೊಂಡ್ಬಂದು ಬಿಡ್ತಾ ಇದ್ರು ಅನ್ನೋದನ್ನ ಗುರುಕುಲಗಳಲ್ಲೇ ವಿದ್ಯಾರ್ಥಿಗಳಿಗೆ ಉಪದೇಶ ಮಾಡ್ತಿದ್ರು, ಬೋಧನೆ ಮಾಡ್ತಿದ್ರಂತೆ. ಅದರಿಂದ ಈ ರುದ್ರಯಾಮಳ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂತ ಒಂದು ಮಂತ್ರ ಹೇಳ್ತಾರೆ, ಈ ಲೇಸಿನೆಸ್ ಹೆಂಗ್ ತೆಗಿಬೇಕು ಅಂತ. ಜಪ ಮಾಡ್ತಾ 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 ಹಂಗೆ ಹಾಕ್ಲಿಕ್ಕೆ ಬಂದ್ಬಿಡುತ್ತೆ. ಧ್ಯಾನ ಕೂತಾಗ ಹಾಗೆ ಮಾಡ್ತಾ 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 ನಿದ್ದೆಗೆ ಹೋಗ್ಬಿಡ್ತಾರೆ. ಜಪ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹಂಗೆ ಹೋಗ್ತಾ 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 ಕನಸು ಕಾಣ್ತಾ ಕೂತಿರ್ತಾರೆ. ಹೈಸ್ಕೂಲಲ್ಲಿ ನೋಡಿದ್ದು, ಕಾಲೇಜಲ್ಲಿ ಆಟ ಆಡಿದ್ದು, ಆ ಹುಡುಗಿ ನೋಡಿದ್ದು, ಈ ಹುಡುಗನ ಜೊತೆ ಓಡಾಡಿದ್ದು, ಅವ್ರ ಬಗ್ಗೆ ಇವ್ರ ಬಗ್ಗೆ, ಎದುರುಗಡೆ ಮನೆಯೋದು, ಮುಂದ್ಗಡೆ ಮನೆಯೋದು, ಹಿಂದ್ಗಡೆ ಮನೆಯೋದು, ಬಿಸ್ನೆಸ್, ಆಫೀಸ್ದು, ಯಾವುದು ಬೇಕಾಗಿಲ್ಲ ಅದೆಲ್ಲ ಬರ್ತಾ ಇರ್ತದೆ. ಕಣ್ಣು ಮುಚ್ಚಿದಾಗ ಬೇಡದವ್ರದಲ್ಲೇ ಬರುತ್ತೆ, ಕಣ್ಣು ಬಿಚ್ಚಿದಾಗ ನಮ್ಗೆ ಏನ್ ಬೇಕೋ ಸಿಗೋದಿಲ್ಲ. ಇದನ್ನೆಲ್ಲ ಕಾರಣ ನಮ್ಮಲ್ಲಿರತಕ್ಕಂಥ ಸೋಮಾರಿ. ಒಳಗಡೆ ಒಬ್ಬ ರಾಕ್ಷಸ. ಆ ಸೋಮಾರಿಯನ್ನು ತೆಗೆದು ಈಚೆ ಬಿಸಾಕ್ಬೇಕು ಅಂದ್ರೆ ಕ್ಯಾಪ್ಸುಲು, ಇಂಜೆಕ್ಷನ್, ಟಾನಿಕ್, ಸಿರಪ್ ಯಾವುದೂ ಇಲ್ಲ. ಹಾಗಿದ್ಮೇಲೆ ಆ ಒಂದು ಸೋಮಾರಿತನ ಗುರುಕುಲ ಸಿಸ್ಟಮ್ನಲ್ಲೇ ಮಕ್ಕಳಿಗೆ ಯಾವ ರೀತಿ ಉಪದೇಶ ಮಾಡ್ತಿದ್ರು ಆಗಿನ ವಿಜ್ಞಾನಿಗಳು, ಆಗಿನ ವೈದ್ಯರು, ಆಗಿನ ಪಂಡಿತರು, ಪಾಮರರು ಈ ವಿದ್ಯೆನ ಮಕ್ಕಳಿಗೆ ಹೇಗೆ ತಿಳಿಸ್ತಾ ಇದ್ರು ಅನ್ನೋದನ್ನ ನಾನು ಈ ವಿರಾಮ ನಂತರ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಈಗ. ನಿಮ್ಮ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಸ್ವರ ನಾಡಿಗಳು, ಉಸಿರಾಟುವಂತ ನಾಡಿಗಳು, ಇಡ ಮತ್ತೆ ಪಿಂಗಳ ಅಂತ ಹೇಳಿದೆ. ಇಡ ಮತ್ತೆ ಪಿಂಗಳ ನಾಡಿಗಳಲ್ಲಿ ನಮ್ಮ ಆಕ್ಸಿಜನ್ ಸರಿಯಾಗಿ ಹೋಗ್ಬಿಟ್ರೆ ಈ ಸೋಮಾರಿತನ ಹೊರಟೋಗುತ್ತೆ ಅಂತ. ಇದನ್ನ ಪ್ರಾಣಾಯಾಮದ ಮುಖಾಂತರ ಮಾಡಿಸ್ತಾರೆ ಯೋಗಾಭ್ಯಾಸ ಮಾಡುವಾಗ. ಪತಂಜಲಿ ಮುನಿಗಳು ಅವರ ಶಾಸ್ತ್ರ ಹೇಳ್ತಾರೆ, ಯಾರು ದಿನನಿತ್ಯ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾರೋ ಅವರು ಸೋಮಾರಿಗಳು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ಸತ್ಯವಾದಂತ ಮಾತು. ಆಯುರ್ವೇದ ಶಾಸ್ತ್ರದಲ್ಲೂ ಮತ್ತೆ ಇವತ್ತಿನ ಮಾಡರ್ನ್ ಮೆಡಿಕಲ್ ಸೈನ್ಸ್, ನಾವಿನ ಆಧುನಿಕ ವೈದ್ಯಕೀಯ ಕ್ಷೇತ್ರ ಕೂಡ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಮನುಷ್ಯ 23,040 ಸಲ 23,040 ಬಾರಿ 23,040 ಸಲ ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಾಗಿನಿಂದ ಸಂಜೆ ಮಲಗುವವರೆಗೂ ಮತ್ತೆ ಮಲಗಿದ್ದಾಗ್ಲೂ 24 ಗಂಟೆ ಒಂದು ದಿನದಲ್ಲಿ, 24 ಗಂಟೆ ಒಂದು ದಿನ, ಅದರಲ್ಲಿ ಒಂದು ದಿನದಲ್ಲಿ 23,040 ಬಾರಿ ಉಸಿರಾಟ ಆಡ್ತಾನಂತೆ. ಅಂದ್ರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಅಂತ. ಯಾವಾಗ ಉಸಿರು ಬಿಟ್ಟ ಕಾರ್ಬನ್ ಡೈಆಕ್ಸೈಡು, ಯಾವಾಗ ಟಾಕ್ಸಿನ್ ಈಚೆ ಹೋಯ್ತು, ವಿಷ ಪದಾರ್ಥ ಈಚೆ ಬಿಟ್ಟ, ಹೊಸ ಗಾಳಿಯನ್ನು ಆಕ್ಸಿಜನ್ ಮುಖ ಒಳಗೋಗುತ್ತೆ ಅಂತ. ಈ ಯಾವಾಗ ಆಕ್ಸಿಜನ್ ಒಳಗೆ ಹೋಯ್ತು, ದೀರ್ಘವಾಗ ಆಕ್ಸಿಜನ್ ಎಲ್ಲ ಅಂಗಾಂಗಗಳು ತಲುಪಿಸ್ಬೇಕಂತೆ. ಆಗ ಯಾವ ನಾಡಿನಲ್ಲಿ ಸ್ಟಿಫ್ನೆಸ್ ಇದೆಯೋ, ಯಾವ ನಾಡಿ ಮಸಲ್ಸ್ ಅಲ್ಲಾಗ್ಲಿ ನರ್ವ್ಸ್ ಅಲ್ಲಾಗ್ಲಿ ಸ್ಟಿಫ್ನೆಸ್ ಇದ್ರೆ, ಸ್ಟಾಟಿಕ್ನೆಸ್ ಇದ್ರೆ ಅದೇನಾಗುತ್ತೆ, ಆಕ್ಸಿಜನ್ ತಾನಿಗೆ ಓಪನ್ ಮಾಡ್ಕೊಡತ್ತಂತೆ.
ಯಾವಾಗ ಆಕ್ಸಿಜನ್ ಚೆನ್ನಾಗಿ ನಮ್ಮ ನರನಾಡಿ ಹರಿದಾಡ್ತೋ ಹಾಗೆ ಲವಲವಿಕೆ ಇರ್ತಾನಂತೆ. ಅದರಿಂದ ದಿನನಿತ್ಯ ಚೆನ್ನಾಗಿ ಉಸಿರು ಬಿಡು ಅಂತ ಹೇಳಿದ್ರು. ಇದಕ್ಕೆ 2 ಬೀಜ ಮಂತ್ರ ಸೇರಿಸಿ ಈ ಒಂದು ರುದ್ರಯಾಮಳ ತಂತ್ರಸಾರ ಮತ್ತೆ ಗಂಧರ್ವ ತಂತ್ರಸಾರದಲ್ಲಿ ಈ ಮಂತ್ರ ಉಲ್ಲೇಖನ ಇದೆ. ನಾನು ಹೇಳೋ ಮಂತ್ರ ಅದೇನಂದ್ರೆ ಸೋಮಾರಿತನ ಹೆಂಗ್ ತೆಗೆದಾಕೋದು, ಮೊಂಡತನ ಹೆಂಗ್ ಬಿಡೋದು ಅಂತ. ಮೊದಲನೇದು ಹ್ರೀಂ ಅಂತ. ಹ್ರೀಂ ಇದು ಬಲಭಾಗದಲ್ಲಿ ಒಂದು ಹ್ರೀಂ, ಇನ್ನೊಂದು ಕಡೆಯಿಂದ ಹ್ರೀಂ. ಹ್ರೀಂ ಹ್ರೀಂ ಓಂ ಹ್ರೀಂ ಹ್ರೀಂ ಪ್ರೋಂ ಓಂ ಅನ್ನೋ ಮಂತ್ರನ ಯಾರು ದಿನನಿತ್ಯ 108 ಸಲ ಮಾಡ್ತಾರೋ ಅವ್ರ ಲೈಫ್ ಲಾಂಗ್ ಸೋಮಾರಿಗಳೇ ಆಗಲ್ಲತ್ತೆ, ಬಹಳ ಆಕ್ಟಿವ್ ಆಗಿರ್ತಾರಂತೆ, ಮಂಡತನ ಒಟ್ಟಾಗತ್ತಂತೆ. ಅದನ್ನ ಹೇಗ್ ಮಾಡೋದು ನೋಡಿ, ಒಂದು ಮುದ್ರೆ ತೋರಿಸ್ತೀನಿ ನೋಡಿ. ನಮ್ಮ 2 ಕೈಗಳಲ್ಲೂ ಚಿನ್ಮುದ್ರಾ ಅಥವಾ ಜ್ಞಾನ ಸರಸ್ವತಿ ಮುದ್ರಾ ಅಂತ, ಅಂದ್ರೆ ಹೆಬ್ಬೆಟ್ ಮೇಲೆ ಈ ತೋರು ಬೆರಳನ್ನ ಟಚ್ ಮಾಡಬೇಕು. ಹೆಬ್ಬೆಟ್ಟು ಶುಕ್ರ, ಗುರು. ಶುಕ್ರ ಗುರು 2 ಸಂಯೋಗ ಇದ್ದಾಗ ಚುರುಕ ಆಗಿರ್ತಾರೆ, ಎಲ್ಲಾ ಸುಖವನ್ನು ಅನುಭವಿಸ್ತಾರೆ. ಶುಕ್ರ ನೀಚನಾದ್ರೆ ಸುಖಗಳು ಅನುಭವಿಸಲ್ಲ, ಗುರು ನೀಚನಾದ್ರೂ ಜ್ಞಾನ ಪ್ರಾಪ್ತಿ ಆಗಲ್ಲ, ಸೋಮಾರಿ. ಮೊಂಡತನ ಮತ್ತೆ ಈ ಸೋಮಾರಿತನ 2 ತೆಗಿಬೇಕು ಅಂದ್ರೆ ಈ ಮುದ್ರೆ ಮಾಡಬೇಕು. ಇದು ಚಿನ್ಮುದ್ರಾ ಅಂತಾರೆ. ಶುಕ್ರ ಹೆಬ್ಬೆಟ್ಟು, ತೋರು ಬೆರಳು ಗುರು. ಗುರು ಜ್ಞಾನಕಾರಕ, ಶುಕ್ರ ವೈಭವಕಾರಕ. ಓದ್ಬೇಕು, ಕೆಲಸ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಎಲ್ಲ ಮಾಡಬೇಕು ಅಂದ್ರೆ ಈ ಶುಕ್ರ ಗ್ರಹ ಹೆಬ್ಬೆಟ್ಟಲ್ಲಿ ಅಗ್ನಿ ತತ್ವ ಇರೋದು. ಈ ಗುರು ಜ್ಞಾನ, ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಜ್ಞಾನ ಬೇಕು, ಕಸ ಗುಡಿಸ್ಬೇಕಾದ್ರೆ ಯಾವ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕಾದ್ರೆ ಯಾವ ರೀತಿ ಪಾತ್ರೆ ತೊಳಿಬೇಕು ಅನ್ನೋ ಜ್ಞಾನ ಕೊಡೋದು ಈ ತೋರು ಬೆರಳು. ಅದನ್ನ ಇವೆರಡನ್ನು ಮಾಡಿದಾಗ ಜ್ಞಾನ ಮುದ್ರೆ ಅಂತಾರೆ. ಇದು ನಿದ್ದೆ ಬರೋಂಗ್ ಮಾಡುತ್ತೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಯಾರು ನಿದ್ದೆ ಮಾಡಕ್ ಬರಲ್ವೋ, ನಿದ್ದೆ ತೊಂದರೆ ಇದೋ ಇದು ಮಾಡಿದ್ರೆ ನಿದ್ದೆ ಬರುತ್ತೆ ಅಂತಾರೆ. ಈ ಮುದ್ರೆನ ಧಾರಣೆ ಮಾಡಿ 2 ಹಸ್ತದಲ್ಲಿ ಈ ರೀತಿ ಕೂತ್ಕೊಂಡು ಉತ್ತರಕ್ಕೆ ಮುಖ ಮಾಡಿಬಿಟ್ಟು ಕೂತ್ಕೊಂಡು ನಾನು ಹೇಳೋ ಮಂತ್ರವನ್ನ ಹೇಳಿದ್ರೆ ಶರೀರದಲ್ಲಿ ಮತ್ತೆ ಮನಸ್ಸಿನಲ್ಲಿ ಮತ್ತೆ ಆತ್ಮದಲ್ಲಿ, ಬಾಡಿ ಮೈಂಡ್ ಸೋಲ್ ಈ 3ರಲ್ಲೂ ಸೋಮಾರಿತನ ಮೊಂಡತನವನ್ನ ತೆಗೀತಂತೆ. ಇದಕ್ಕೆ ಇದೇ ಮೆಡಿಷನ್, ಜಗತ್ತಿನಲ್ಲಿ ಇನ್ಯಾವ ಮೆಡಿಷನ್ ಇಲ್ಲ. ಅದರಿಂದ ಈ ಮುದ್ರೆ ಧಾರಣೆ ಮಾಡಿ ನಾನು ಹೇಳೋ ಮಂತ್ರ ಹೇಳಬೇಕು 108 ಸಲ. ಓಂ ಹ್ರೀಂ ಹ್ರೀಂ ಪ್ರೋಂ ಓಂ. ಓಂ ಹ್ರೀಂ ಹ್ರೀಂ ಪ್ರೋಂ ಓಂ. ಓಂ ಹ್ರೀಂ ಹ್ರೀಂ ಪ್ರೋಂ ಓಂ. ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ. ಪ್ಲೋಂ ಅನ್ನೋ ಒಂದು ಮಂತ್ರ ಬಹಳ ವಿಶೇಷವಾದದ್ದು, ಬ್ರೈನಿಗೆ ಸಂಬಂಧಪಟ್ಟಂಥದ್ದು. ಭಯ, ಆಲಸ್ಯ, ಸೋಮಾರಿತನನ ತೆಗೆಯುತ್ತೆ. ಇದು ಇಡಾ ಪಿಂಗಳ ನಾಡಿ ಮಧ್ಯ ಸುಷುಮ್ನ ನಾಡಲ್ಲಿ ಪ್ಲೋಂ 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 ಅಂದಾಗ ನ್ಯೂರಾನ್ಸ್ ಆಕ್ಟಿವೇಟ್ ಆಗುತ್ತಂತೆ. ನಮ್ಮ ಬ್ರೈನ್ ಅಲ್ಲಿ 1 ನಿಮಿಷಕ್ಕೆ 2,50,000 ನ್ಯೂರಾನ್ಸ್ ತನ್ನ ಶಕ್ತಿನ ಪ್ರಚೋದನೆ ವೈಬ್ರೇಟ್ ಮಾಡುತ್ತಂತೆ. ಆ ವೈಬ್ರೇಟ್ ಮಾಡಿದಾಗ ಬರುವಂತ ಕರೆಂಟ್ಗೆ ಅಯಾನಿಕ್ ಕರೆಂಟ್ ಅಂತ ಹೇಳ್ತಾರೆ ಬ್ರೈನ್ ಅಲ್ಲಿ. ಆ ಅಯಾನಿಕ್ ಕರೆಂಟ್ ಏನ್ ಮಾಡುತ್ತೆ, ವೀಕ್ ಆದಾಗ ಮನುಷ್ಯ ಸೋಮಾರಿ ಆಗ್ತಾನೆ. ಅಯಾನಿಕ್ ಕರೆಂಟ್ ಸ್ಟ್ರಾಂಗ್ ಇದ್ದಾಗ ಲವಲವಿಕೆ ಇರ್ತಾನೆ. 10 ನಿಮಿಷ ಓದ್ ಮುಗಿಸ್ಬಿಡ್ತಾನೆ, 10 ನಿಮಿಷ ಚಕಚಕ ಅಂತ ಕೆಲಸ ಮಾಡ್ಬಿಡ್ತಾನೆ, ಪಟಪಟ ಅಂತ ಓಡಾಡ್ಕೊಂಡು ಆಕ್ಟಿವ್ ಆಗಿರ್ತಾನೆ. ಆ ಅಯಾನಿಕ್ ಕರೆಂಟ್ ಪ್ರಮೋಟ್ ಮಾಡೋದು, ಆಕ್ಟಿವ್ ಮಾಡೋದು ಪ್ಲೋಂ 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 ಅನ್ನೋ ಒಂದು ಬೀಜ ಮಂತ್ರ. ಭ್ರೀಂ ಬಲಭಾಗದ ಬ್ರೈನು, ಎಡಪಾರ್ಶ್ವ, ಈ 2 ಇಡ ಮತ್ತೆ ಪಿಂಗಳನ್ನ ಸ್ವರನಾಡಿಗಳನ್ನ ಸಮತೋಲನ ಮಾಡಕ್ಕೆ ಬ್ರೀಂ ಬ್ರೀಂ ಹ್ರೀಂ 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 ಅಂತ ಹೇಳಬೇಕು. ಅದಕ್ಕೆ ಈ ಮುದ್ರೆ ಧಾರಣೆ ಮಾಡಿ ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ. 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 ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ ಅನ್ನೋ ಮಂತ್ರವನ್ನ 108 ಸಲ ಕೂತ್ಕೊಂಡು ಜಪ ಮಾಡಿಬಿಟ್ರೆ ಎಂತ ದಡ್ಡ, ಎಂತ ಮೊಂಡ, ಎಂತ ಸೋಮಾರಿತನ ಇರೋನು ಕೂಡ ಲವಲವಿಕೆ, ಓ ಹೆಂಗಿದ್ದಾರಿ, ಓದಕ್ಕೆ ಹೋಗ್ತಿರ್ಲಿಲ್ಲ, ಬರೀತಿರ್ಲಿಲ್ಲ, ಹೇಳೋ ಮಾತು ಕೇಳ್ತಿಲ್ಲ, ಹೆಂಗ್ ಚಕಚಕಾತ್ ಎಂತ ಪವಾಡ ಆಗೋಯ್ತ್ರಿ ಅನ್ನೋ ಮಾತಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆ ಲೆವೆಲ್ ಮಾತಿಗೆ ನಾವು ಬರ್ತೀವಿ. ಅದರಿಂದ ಯಾರು ಈ ಬೀಜ ಮಂತ್ರವನ್ನ ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ, ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ, ಪ್ಲೋಂ 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 ಅನ್ನೋ ಮಂತ್ರ ಚೆನ್ನಾಗಿ ಹೇಳಿದಾಗ ನ್ಯೂರಾನ್ಸ್ ಅಲ್ಲಿ ಅಯಾನಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆಗ ಬಹಳ ಚುರುಕಿರ್ತಾರೆ. ನಾನು ಹೇಳಿದ್ದು ಯಾವುದು ನಂಬಾರ್ದು, ನಾನು ಏನು ಹೇಳ್ತೀನೋ ಅದು ಕೇಳಿ ಸಾಧನೆ ಮಾಡಿ ಪ್ರಾಕ್ಟೀಸ್ ಮಾಡಿ
ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಅದರ ರಿಸಲ್ಟ್ ಬಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ದಡ್ಡರು ಸೋಮಾರಿಗಳಿಗೆ ಇದನ್ನ ತಿಳಿಸಿ ಅಂಥವ್ರನ್ನ ಜಾಗೃತಿಕರ ಮಾಡಿ, ಆಕ್ಟಿವ್ ಮಾಡಿ ಅವ್ರನ್ನೆಲ್ಲ. ಯಾವಾಗ ನಿಮ್ಮ ಮಕ್ಕಳೇ ಸೋಮಾರಿ ಆಗಿಬಿಟ್ರೋ, ಯಾವಾಗ ನಿಮ್ಮ ಮೊಂಡತನ ಇರ್ತದೋ, ನೀವು ಎಷ್ಟೇ ಆಸ್ತಿ ಮಾಡಿ, ಎಷ್ಟೇ ವಿದ್ಯಾಭ್ಯಾಸ ಕೊಡಿಸು, ಎಷ್ಟೇ ಮಾಡಿದ್ರು ಕೂಡ ಅದನ್ನು ಅನುಭವಿಸೋದು, ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಜ್ಞಾನ ಅವನ ಲವಲವಿಕೆ ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ವೇಸ್ಟ್, ನೀವು ಎಜುಕೇಶನ್ ಕೊಟ್ಟಿದ್ದು ವೇಸ್ಟ್. ಅದರಿಂದ ಮಕ್ಕಳಿಗೆ ಯಾವತ್ತೂ ಆಸ್ತಿ ಮಾಡಬೇಡಿ, ದಯವಿಟ್ಟು ನೀವು ಯಾರಿಗೂ ಆಸ್ತಿ ಮಾಡಕ್ ಹೋಗ್ಬೇಡಿ, ಮಕ್ಕಳನ್ನೇ ಆಸ್ತಿವಂತರಾಗಿ ಮಾಡಿ ಅಂತ ನನ್ನ ಒಂದು ಕಳಿ ಮೆಸೇಜ್ ಇದು. ಯಾಕಂದ್ರೆ ನೀವು ಆಸ್ತಿ ಮಾಡಿ ಇಟ್ಬಿಟ್ರೆ ಸೋಮಾರಿ ಆಗಿಬಿಡ್ತಾರೆ. ನೀವು ಎಲ್ಲ ರುಚಿ ಕೊಟ್ಟು ಎಲ್ಲ ಸೌಕರ್ಯ ಕೊಟ್ಟರೆ ಅವರಲ್ಲಿ ಮೊಂಡತನ ದುರಹಂಕಾರ ನಾವೇ ಸೃಷ್ಟಿ ಮಾಡ್ತೀವಿ. ಪ್ರತಿಯೊಂದು ಬೆಲೆ ತಿಳಿಸ್ಬೇಕು, ಅದು ಗಳಿಸ್ಬೇಕಾದ್ರೆ ಎಷ್ಟು ಶಕ್ತಿ, ಎಷ್ಟು ಕಷ್ಟ ಇದೆ, ಎಷ್ಟು ಜ್ಞಾನ ಕೊಡಬೇಕು ಅನ್ನೋದನ್ನ ತಿಳಿಸಿದ್ರೆ ಜಗತ್ತಿನಲ್ಲಿ ಯಾರು ಮೊಂಡರಾಗಲ್ಲ, ಯಾರು ಸೋಮಾರಿಗಳಾಗಲ್ಲ, ಯಾರು ಹೊರಟರಾಗಲ್ಲ. ಆದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇಟ್ಬಿಟ್ಟು ಅವನು ಎಲ್ಲಾನು ಕೂತ್ಕೊಂಡು ತಿನ್ನೋ ತರ ಮಾಡಿಬಿಟ್ರೆ ಅವನೊಬ್ಬ ಮೊಂಡ, ಸೋಮಾರಿ, ಯೂಸ್ಲೆಸ್, ವೇಸ್ಟ್ ಪರ್ಸನ್ ಆಗಿಬಿಡ್ತಾನೆ. ಅದರಿಂದ ಆ ಒಂದು ಲೇಸಿನೆಸ್ ತೆಗಿಬೇಕು, ಮೊಂಡತನ ತೆಗಿಬೇಕು ಅಂದ್ರೆ ಓಂ ಹ್ರೀಂ ಹ್ರೀಂ ಪ್ಲೋಂ ಓಂ ಅನ್ನೋ ಮಂತ್ರ ದಿನನಿತ್ಯ ಮಾಡಿ. ಇದನ್ನ ಮಾಡೋದ್ರಿಂದ ಲೇಸಿನೆಸ್ಗೆ ಇದೊಂದೇ ಮೆಡಿಸಿನ್ ಜಗತ್ತಿನ ಯಾವುದು ಇಲ್ಲ. ಯಾವ ಡಾಕ್ಟರ್ ಕೂಡ ಈ ಲೇಸಿನೆಸ್ ಮೊಂಡತನ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕೌನ್ಸಿಲ್ ಮಾಡಿದ್ರು ಕೂಡ ಕೌನ್ಸಿಲ್ನಲ್ಲೂ ಫೇಲ್ ಆಗೋಗಿವೆ. ಅದರಿಂದ ಈ ಮಂತ್ರ, ಈ ಮುದ್ರೆ, ಈ ಒಂದು ಧ್ಯಾನ ಮನುಷ್ಯನ ಪರಿವರ್ತನೆ ಮಾಡುವಂಥ ಏಕೈಕ ಮದ್ದು ಈ ಒಂದು ವಿಶೇಷವಾದಂಥ ಮಂತ್ರ. ಇದು ಡ್ರಗ್ಲೆಸ್, ಔಷಧಿ ಇಲ್ಲದೆ ಕ್ಯೂರ್ ಮಾಡ್ಕೊಂತ ಒಂದು ವಿಶೇಷವಾದಂಥ ಒಂದು ರಹಸ್ಯನ ನಿಮ್ಗೆ ತಿಳಿಸಿದ್ದೀನಿ. ಇದನ್ನ ಪಾಲನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.